ಒಂದು ಹೆಣ್ಮಗಳು ಪ್ರೀತಿಗೆ ಒಪ್ಪಲಿಲ್ಲ ಅಂತಲೋ ಅಥವಾ ಮದುವೆಗೆ ಒಪ್ಪಲಿಲ್ಲ ಅಂತಲೋ ಒಬ್ಬರನ್ನ ಅಥವಾ ಒಂದು ಹೆಣ್ಮಗಳನ್ನು ಆ ಹೆಣ್ಣು ಮಗಳ ಕುತ್ತಿಗೆಗೆ 11 ಬಾರಿ ಇರಿಯುವ ಮೂಲಕ ಪ್ರೀತಿಯನ್ನು ಪಡ್ಕೊಳ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ದೇವರೇ, ನನಗೆ ಯಾವ ಪುಸ್ತಕದಲ್ಲೂ ಹೇಳಿರಲಿಲ್ಲ 11 ಬಾರಿ ಆ ಹುಡುಗಿಯ ಕುತ್ತಿಗೆಗೆ ಚಾಕುವಿನಿಂದ ಹಿರಿಯುವ ಮೂಲಕ ಪ್ರೀತಿಯನ್ನು ಪಡೆದುಕೊಳ್ಳಬಹುದು ಅಂತ ನನಗೆ ಯಾವ ಪುಸ್ತಕನೂ ಹೇಳಿಲ್ಲ. ಬಹುಶಃ ಕುರಾನ್ ಹೇಳಿದೆಯೋ ಏನೋ ಗೊತ್ತಿಲ್ಲ. ಕುರಾನು ಹೇಳಿರ್ಲಿಕ್ಕಿಲ್ಲ, ನಾನು ಅದನ್ನು ಓದಿದ್ದೀನಿ. ಕುರಾನು ಹೇಳಿರ್ಲಿಕ್ಕಿಲ್ಲ. ಮತ್ತೆ ಯಾರು ಹೇಳ್ಕೊಟ್ರಿ ಇದನ್ನ? ಯಾರು ಹೇಳ್ಕೊಟ್ರು? ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ಬೋದಾ? ಬಹುಶಃ ಅವರು ಹೇಳ್ಕೊಟ್ಟಿರ್ಲಿಕ್ಕಿಲ್ಲ. ಮತ್ತಿಲ್ಲಿ ಈ ಪಾಠ ಕಲಿಸಿದವ್ರು ಯಾರು? 11 ಬಾರಿ ಕುತ್ತಿಗೆಗೆ ಇರಿಯುವ ಮೂಲಕ ನಾನು ಒಂದು ಪ್ರೀತಿಯನ್ನು ಪಡ್ಕೊಳ್ಬಹುದು ಅಂತ ಯಾರು ಹೇಳಿಕೊಟ್ರು? ಮುಸ್ಲಿಂ ಧರ್ಮದ ಗುರುಗಳೇನಾದರೂ ಹೇಳಿಕೊಟ್ರ? ಇಲ್ಲ. ಬಹುಶಃ ಗುರುಗಳು ಅಷ್ಟು ಕೆಟ್ಟು ಹೋಗಿಲ್ಲ ಇನ್ನೂ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೊಂದು, ಇದಕ್ಕೆ ಮುಸ್ಲಿಮರನ್ನು ಯಾಕೆ ದೂರ್ತಾರೆ? ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಎಲ್ಲ ಮುಸ್ಲಿಮರನ್ನು ಇದರಲ್ಲಿ ತಾಳೆ ಹಾಕೋದು ಒಳ್ಳೆಯದಲ್ಲ. ಆದರೆ ವಿಚಿತ್ರ ಏನು, ಎಂಥದ್ದೇನೋ ಒಂದು ಆದಾಗ ಒಬ್ಬ ಮುಸ್ಲಿಂ ಗುರುನು ಬೀದಿಗೆ ಬರಲ್ವಲ್ಲ? ಎಲ್ಲಿ ಹೋಗ್ತಾರೆ ಅವರೆಲ್ಲ? ಇದನ್ನು ಈ BJP ಅವರು ಹೇಳ್ತಾರೆ, ಅಯ್ಯೋ ಇದು ಮುಸ್ಲಿಂ ಅವರು ಮಾಡಿದ್ದು ಅಂತ. ಕಾಂಗ್ರೆಸ್ನವರು ಮಾಡಿಸಿರೋದು ಅಂತ. ಕಾಂಗ್ರೆಸ್ನವನು ಹೇಳ್ತಾನೆ BJPಯಲ್ಲಿದ್ದಾಗ, BJP ಸರ್ಕಾರ ಇದ್ದಾಗ ಇದಾಗ್ತಾ ಇರಲಿಲ್ವಾ ಅಂತ. ಅರೆ, ಇವರಿಬ್ಬರು ಈ ವಿಚಾರವನ್ನು ರಾಜಕೀಯಕ್ಕೆ ಬಳಸಿಕೊಂಡು ಬರುವ ಎಲೆಕ್ಷನ್ನಲ್ಲಿ ಲಾಭ ಮಾಡಿಕೊಳ್ಳಿಕ್ಕೆ ನೋಡ್ತಾರೆ ಹೊರತು ಯಾರಿಗೂ ಆ ಹೆಣ್ಮಗಳಿಗಾದ ಅನ್ಯಾಯ ಮುಂದಾಗಬಾರ್ದು ಅಂತ ಒಂಚೂರು ಭವಿಷ್ಯದ ಬಗ್ಗೆ ಅಂದರೆ ನಮ್ಮ ನಾಡಿನ ಭವಿಷ್ಯದ ಬಗ್ಗೆ ಇರ್ತಕ್ಕಂತಹ ರಾಜಕಾರಣಿ ಒಬ್ಬನೂ ಇಲ್ಲ. ಎಲ್ಲರೂ ತಮ್ಮ ಸೀಟನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಏನೇನು ನಾಟಕ ಆಡ್ಬೋದು ಎಲ್ಲರೂ ಆಡ್ತಿದ್ದಾರೆ. ಆದರೆ ನಾನು ಹೇಳೋದು ನೇರವಾಗಿ ಹೇಳ್ತೀನಿ, ಧರ್ಮಗಳ ನಡುವೆ ಮದುವೆ ಅನ್ನೋ ವಿಚಾರಕ್ಕೆ ಹೋಗಬೇಡಿ. ನಾನು ಕಂಡ್ಕೊಂಡ್ಬಿಟ್ಟಿದ್ದೀನಿ ಸರ್, ಏನೇ ಶಾಂತಿಯುತ, ಅಯ್ಯೋ ಧರ್ಮದವ್ರು ಮದುವೆ ಆಗಬಾರ್ದ ಸರ್? ಇಲ್ಲ ಸರ್, ನಾನು ನೋಡ್ಬಿಟ್ಟಿದ್ದೀನಿ, 100 ಕಥೆ ಕೇಳ್ಬಿಟ್ಟಿದ್ದೀನಿ. ಹೊಂದಾಣಿಕೆ ಆಗಲ್ಲ. ನಿಮ್ಮ ಆಚರಣೆಗಳೇ ಬೇರೆ, ನಿಮಗೆ ಸಿಕ್ಕಿರೋ ಸಂಸ್ಕಾರಗಳೇ ಬೇರೆ, ಅವ್ರಿಗೆ ಸಿಕ್ಕಿರೋ ಸಂಸ್ಕಾರಗಳೇ ಬೇರೆ. ನೋಡಿ, ನಿಮ್ಮ ಜಾತಿಯನ್ನು ಕಿತ್ತು ಬಿಸಾಕಿ, ಜಾತಿಗಳ ನಡುವೆ ಮದುವೆ ಆಗಿ ತೊಂದರೆ ಇಲ್ಲ. ಆದರೆ ಈ ಧರ್ಮಗಳ ನಡುವೆ ಬೇಡವೇ ಬೇಡ, ಆ ಸಮಾಸನೇ ಬೇಡ. ನಾನು ನೀವು ಎಷ್ಟು ಕೆಟ್ಟದಾಗ ಕಮೆಂಟ್ ಮಾಡಿ ಬೈದರೂ ನಾನು ಪರವಾಗಿಲ್ಲ. ಯಾಕಂದರೆ ಸಂಪೂರ್ಣ ಸಂಸ್ಕಾರಗಳೇ ವಿರುದ್ಧವಾಗಿದ್ದಾವೆ. ಎಷ್ಟೋ ಹೆಣ್ಮಕ್ಳು ಬಂದು ಅಳ್ತಾ ನನ್ನ ಜೊತೆ ನೋವು ಹಂಚಿಕೊಂಡಿದ್ದಾರೆ. ಈಗ ಅವರನ್ನು ತಿದ್ದುಕೊಳ್ಬೇಕು ಅಂದ್ಕೊಂಡ್ರು ಅವರಿಗೆ ಆಗ್ತಾ ಇಲ್ಲ. ಬೇಡವೇ ಬೇಡ, ಆ ಸವಾಸನೆ ಬೇಡ. ಫ್ರೆಂಡ್ ಮಾಡ್ಕೊಳ್ಳಿ, ಮನುಷ್ಯತ್ವದಿಂದ ಇರಿ, ಸ್ನೇಹಿತರಾಗಿರಿ, ಆದರೆ ಮದುವೆ ಅನ್ನೋ ಹಂತಕ್ಕೆ ಹೋಗಬೇಡಿ. ಇಡೀ ಕರ್ನಾಟಕದಲ್ಲಿ ಸುದ್ದಿ ಆಗ್ತಿರ್ತಕ್ಕಂಥ ಒಂದು ವಿಚಾರ, ಬಹಳ ಅಮಾನವೀಯ ಅನಿಸಿಕೊಳ್ಳುವ ವಿಚಾರ. ಹುಬ್ಬಳ್ಳಿಯ ನೇಹ ಅಂತಕ್ಕಂತಹ ಒಂದು ಹೆಣ್ಣು ಮಗಳ ಹತ್ಯೆ. ಇದ್ರ ಬಗ್ಗೆ ನಾವು ಧ್ವನಿ ಎತ್ತಲೇಬೇಕು. ಹೌದು, ಅನಿವಾರ್ಯ ಅನ್ನೋದಕ್ಕಿಂತ ಈ ಹಿಂದೆಯೂ ನಾವು ಈ ರೀತಿ ಆದಾಗಲೂ ಮಾತಾಡಿದ್ದೀವಿ, ಈಗಲೂ ಮಾತಾಡ್ತೀವಿ, ಮತ್ತೆ ಮಾತಾಡ್ತೀವಿ. ಇದಕ್ಕೆ ಏನು ಕೊನೆ ಮತ್ತೆ ಏನು? ನಿಮಗೆ ಗೊತ್ತಿರುತ್ತೆ, ಆ ಕಾಲೇಜು ಆವರಣದಲ್ಲಿ, ಆ ಕ್ಯಾಂಪಸ್ ಒಳಗಡೆ ತನ್ನನ್ನು ಪ್ರೀತಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೋ, ಅಥವಾ ತನ್ನನ್ನು ಮದುವೆ ಆಗಲಿಲ್ಲ ಅನ್ನೋ ಕಾರಣಕ್ಕೋ, ಅಥವಾ ನನ್ನ ಪ್ರೀತಿಯನ್ನು ಒಪ್ಕೊಳ್ಳಿಲ್ಲ ಅನ್ನೋ ಕಾರಣಕ್ಕೋ ಫಯಾಜ್ ಅಂತಕ್ಕಂತಹ ಹುಡುಗ, ನಾನಿಲ್ಲಿ ಮುಸ್ಲಿಂ ಹುಡುಗ ಅಂತ ಬಳಸೋದಿಲ್ಲ, ಅದು ಇದೆ, ನಾನು ಅದನ್ನು ಮಾತಾಡ್ತೀನಿ. ಒಬ್ಬ ಹುಡುಗ, ಒಂದು ಹೆಣ್ಮಗಳು ಪ್ರೀತಿಗೆ ಒಪ್ಪಲಿಲ್ಲ ಅಂತಲೋ ಅಥವಾ ಮದುವೆಗೆ ಒಪ್ಪಲಿಲ್ಲ ಅಂತಲೋ ಒಬ್ಬರನ್ನ ಅಥವಾ ಒಂದು ಹೆಣ್ಮಗಳನ್ನು ಆ ಹೆಣ್ಣು ಮಗಳ ಕುತ್ತಿಗೆಗೆ 11 ಬಾರಿ ಇರಿಯುವ ಮೂಲಕ ಪ್ರೀತಿಯನ್ನು ಪಡ್ಕೊಳ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು.
ದೇವರನ್ನೇ ನನಗೆ ಯಾವ ಪುಸ್ತಕದಲ್ಲೂ ಹೇಳಿರಲಿಲ್ಲ 11 ಬಾರಿ ಆ ಹುಡುಗಿಯ ಏನು ಕುತ್ತಿಗೆಗೆ ಚಾಕುವಿನಿಂದ ಹಿರಿಯುವ ಮೂಲಕ ಪ್ರೀತಿಯನ್ನು ಪಡೆದುಕೊಳ್ಳಬಹುದು ಅಂತ ನನಗೆ ಯಾವ ಪುಸ್ತಕನೂ ಹೇಳಿಲ್ಲ. ಬಹುಶಃ ಕುರಾನ್ ಹೇಳಿದೆಯೋ ಏನೋ ಗೊತ್ತಿಲ್ಲ. ಕುರಾನು ಹೇಳಿರ್ಲಿಕ್ಕಿಲ್ಲ, ನಾನು ಅದನ್ನು ಓದಿದ್ದೀನಿ. ಕುರಾನು ಹೇಳಿರ್ಲಿಕ್ಕಿಲ್ಲ. ಮತ್ತೆ ಯಾರು ಹೇಳ್ಕೊಟ್ರಿ ಇದನ್ನ? ಯಾರು ಹೇಳ್ಕೊಟ್ರು? ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ಬೋದಾ? ಬಹುಶಃ ಅವರು ಹೇಳ್ಕೊಟ್ಟಿರ್ಲಿಕ್ಕಿಲ್ಲ. ಮತ್ತಿಲ್ಲಿ ಈ ಪಾಠ ಕಲಿಸಿದವ್ರು ಯಾರು? 11 ಬಾರಿ ಕುತ್ತಿಗೆಗೆ ಇರಿಯುವ ಮೂಲಕ ನಾನು ಒಂದು ಪ್ರೀತಿಯನ್ನು ಪಡ್ಕೊಳ್ಬಹುದು ಅಂತ ಯಾರು ಹೇಳಿಕೊಟ್ರು? ಮುಸ್ಲಿಂ ಧರ್ಮದ ಗುರುಗಳೇನಾದರೂ ಹೇಳಿಕೊಟ್ರ? ಇಲ್ಲ. ಬಹುಶಃ ಗುರುಗಳು ಅಷ್ಟು ಕೆಟ್ಟು ಹೋಗಿಲ್ಲ ಇನ್ನೂ ಅಂತ ಅಂದ್ಕೊಳ್ತೀನಿ. ಏನು ಮಾತಾಡೋದು ಇದ್ರ ಬಗ್ಗೆ? ಇಡೀ ದೇಶ ಒತ್ತು ಹುರಿದ್ರು ಆ ಹೆಣ್ಮಗಳು ಪ್ರಾಣವನ್ನು ವಾಪಸ್ ತರಬಹುದಾ? ಆಗಲ್ಲ. ಅವನನ್ನು ನಡು ರಸ್ತೆಯಲ್ಲಿ ನಿಲ್ಲಿಸಿ ತುಂಡು ತುಂಡು ಮಾಡಿ ಕೊಚ್ಚಾಕಿ ಸಾಯಿಸಿ ಅಂತ ಹೇಳಿದ್ರು, ಬರಲ್ಲ. ಏನು ಮಾಡೋದು? ಕಾನೂನು ಅಡ್ಡ ಬರುತ್ತೆ. ಅರೆ ಎಂಥ ಪರಿಸ್ಥಿತಿಗೆ ಹೋಗಿದ್ದೀವಿ ಅಂದರೆ, ಕೊಂದವನ ಮನೆಗೆ ಸೆಕ್ಯೂರಿಟಿ, ಕೊಂದವನ ಮನೆಯ ಸುತ್ತ ಪೊಲೀಸ್ನವರು ಕಾವಲಿದ್ದಾರೆ. ಪೊಲೀಸ್ನವ್ರಿಗೆ ಈ ಕೆಲಸ ಇದೆಯಾ? ಅದು ಹೇಗೆ? ಅಂದರೆ ಕೊಂದವನನ್ನ ಕೊಂದು ಬಿಡ್ತಾರೆ ಅಂತ ನೀವು ಆ ಕೊಲೆಗಾರನಿಗೆ ಸೆಕ್ಯೂರಿಟಿ ಕೊಡೋದಾ? ಹೌದಾ? ನಾಚಿಕೆ ಆಗಬೇಕು ರಾಜಕೀಯ ನಾಯಕರುಗಳಿಗೆ. ಅರೆ ನಿಮ್ಮ ಪಕ್ಷಗಳು, ಪಕ್ಷದ ಸಂಸದರು, ಶಾಸಕರು ಇವರ ಸ್ಯಾಲ್ರಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಎಲ್ಲ ಒಗ್ಗಟ್ಟಾಗಿ ಏನು ಬಿಲ್ ಪಾಸ್ ಮಾಡ್ಕೊಂಡ್ಬಿಡ್ತೀರಲ್ಲ, ನಿಮ್ಮ ಯೋಗ್ಯತೆಗಿಷ್ಟು ಇಂತಹ ವಿಚಾರಗಳಲ್ಲಿ ಆದಾಗ, ಅರೆ ಶಾಂತಿ ದೂತರ ನಾಡಾಗಿರ್ಬೋದು, ಹುಚ್ಚ ನಾಯಿಗಳ ಜೊತೆ ಬದುಕೋಕ್ಕಾಗಲ್ಲ. ಓ ನಮ್ಮದು ಗಾಂಧಿಯ ನಾಡು, ನಮ್ಮದು ಬುದ್ಧನ ನಾಡು, ಹಂಗಂತ ಹುಚ್ಚ ನಾಯಿ ಜೊತೆ ಮಲ್ಗೋಕ್ಕಾಗುತ್ತೇನು? ಅಂಡ್ ಇನ್ನೊಂದು, ಇದಕ್ಕೆ ಮುಸ್ಲಿಮರನ್ನು ಯಾಕೆ ದೂರ್ತಾರೆ? ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಎಲ್ಲ ಮುಸ್ಲಿಮರನ್ನು ಇದರಲ್ಲಿ ತಾಳೆ ಹಾಕೋದು ಒಳ್ಳೆಯದಲ್ಲ. ಆದರೆ ವಿಚಿತ್ರ ಏನು, ಎಂಥದ್ದೇನೋ ಒಂದು ಆದಾಗ ಒಬ್ಬ ಮುಸ್ಲಿಂ ಗುರುನು ಬೀದಿಗೆ ಬರಲ್ವಲ್ಲ? ಎಲ್ಲಿ ಹೋಗ್ತಾರೆ ಅವರೆಲ್ಲ? ಏನು ನಾಯಿ ಕಡ್ದಿದೆಯಾ ನಿಮಗೆಲ್ಲ? ಎಲ್ಲ ಆಸ್ಪತ್ರೆಯಲ್ಲಿ ಬಾಟ್ಲಾಕೊಂಡು ಮಲಗಿದ್ದೀರಾ? ಅಂಡ್ ಇನ್ನೊಂದು ಹೇಳ್ತೀನಿ, ನಮ್ಮಲ್ಲಿ ಯಾವ ಯುವಕರು ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಬೇಕು, ಇದನ್ನು ಈ BJP ಅವರು ಹೇಳ್ತಾರೆ, ಅಯ್ಯೋ ಇದು ಮುಸ್ಲಿಂ ಅವರು ಮಾಡಿದ್ದು ಅಂತ, ಕಾಂಗ್ರೆಸ್ನವರು ಮಾಡಿಸಿರೋದು ಅಂತ. ಕಾಂಗ್ರೆಸ್ನವನು ಹೇಳ್ತಾನೆ BJPಯಲ್ಲಿದ್ದಾಗ, BJP ಸರ್ಕಾರ ಇದ್ದಾಗ ಇದಾಗ್ತಾ ಇರಲಿಲ್ವಾ ಅಂತ. ಅರೆ ಇವರಿಬ್ಬರು ಈ ವಿಚಾರವನ್ನು ರಾಜಕೀಯಕ್ಕೆ ಬಳಸಿಕೊಂಡು ಬರುವ ಎಲೆಕ್ಷನ್ನಲ್ಲಿ ಲಾಭ ಮಾಡಿಕೊಳ್ಳಿಕ್ಕೆ ನೋಡ್ತಾರೆ ಹೊರತು ಯಾರಿಗೂ ಆ ಹೆಣ್ಮಗಳಿಗಾದ ಅನ್ಯಾಯ ಮುಂದಾಗಬಾರ್ದು ಅಂತ ಒಂಚೂರು ಭವಿಷ್ಯದ ಬಗ್ಗೆ ಅಂದರೆ ನಮ್ಮ ನಾಡಿನ ಭವಿಷ್ಯದ ಬಗ್ಗೆ ಇರ್ತಕ್ಕಂತಹ ರಾಜಕಾರಣಿ ಒಬ್ಬನೂ ಇಲ್ಲ. ಎಲ್ಲರೂ ತಮ್ಮ ಸೀಟನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಏನೇನು ನಾಟಕ ಆಡ್ಬೋದು ಎಲ್ಲರೂ ಆಡ್ತಿದ್ದಾರೆ. ಅರೆ ನಾನು ಇನ್ನೊಂದು ಹೇಳ್ತೀನಿ, ಕಳೆದ ಒಂದು 3 ದಿನಗಳ ಹಿಂದೆ ನನಗೆ ಇನ್ನೊಂದು ವಾಟ್ಸಪ್ ಮೆಸೇಜ್ ಬಂದಿತ್ತು. ಯಾರೋ ತುಮಕೂರಲ್ಲಿ ಒಂದು ಮುಸ್ಲಿಂ ಹೆಣ್ಮಗಳು, ಈಗ ಇಲ್ಲಿ ಹೆಣ್ಮಕ್ಳದ್ದು ತಪ್ಪಿದೆ, ನಾನು ನೆಕ್ಸ್ಟ್ ಮಾತಾಡ್ತೀನಿ. ಒಬ್ಬ ಹಿಂದೂ ಹುಡುಗ ಪ್ರದೀಪ್ ಅಂತಕ್ಕಂಥವನು, ಅವನಿಗೆ ಮದುವೆ ಆಗಿದೆ. ಅವನು ಇನ್ಯಾವುದೋ ಮುಸ್ಲಿಂ ಹುಡುಗಿ ಗಾರ್ಮೆಂಟ್ಸ್ಗೆ ಹೋಗೋಳನ್ನು ಪ್ರೀತಿ ಮಾಡಿದ್ದಾನೆ. ಅವಳು ಇವನ್ ಬಲಿಯಲ್ಲಿ ಬಿದ್ದಿದ್ದಾಳೆ, ಮಕ್ಕಳು ಮಾಡ್ಕೊಂಡವ್ರೆ. ಇವನಿಗೆ ಕಾಮದ ಆಸೆ ತೀರ್ತು. ಆ ಮುಸ್ಲಿಂ ಹುಡುಗಿ ನನ್ನನ್ನು ಮದುವೆ ಆಗಪ್ಪ ಅಂತ ಕೇಳ್ಕೊಂಡ್ಲು. ಇವನು ಹೆಂಡತಿ ಮೆಟ್ನಾಗ ಹೊಡಿತಾಳೆ. ಏನು ಮಾಡೋದು? ಅವಳನ್ನು ರಸ್ತೆಯ ಬದಿಯಲ್ಲಿ, ತುಮಕೂರು ರಸ್ತೆಯಲ್ಲಿ
ಅವಳನ್ನು ಸುಟ್ಟಾಕಿರೋದು. ಅರೆ, ಸತ್ತು ಹೋದ ಹತ್ಯೆ ಒಳಗಾದ ಹೆಣ್ಣು ಮಕ್ಕಳ ರಕ್ತಕ್ಕೆ ಯಾವ ಧರ್ಮ ರೀ? ಒಬ್ಬ ರಾಜಕಾರಣಿಯ ಮಗಳಿಗೆ ಈ ಪರಿಸ್ಥಿತಿ ಬಂದ್ರೆ ಸುಮ್ಮನಿರ್ತಾರ? ಇಲ್ಲ. ಅಂದ್ರೆ ಕಡಿಗಿರೋದು ಅದೇ ಅವ್ರ ಮನೆ ಮಕ್ಕಳಿಗೆ ಏನೋ ಆಗಬೇಕು ಒಟ್ನಾಗೆ. ಇಂಥ ವಿಚಾರಗಳು ಬಂದಾಗ ಕಾಂಗ್ರೆಸ್ಸು, BJP, ಅದು ಇದು ಇವೆಲ್ಲವನ್ನ ಬಿಟ್ಟು ರಾಜಕಾರಣಿಗಳು ಬೀದಿಗಿಳಿಬೇಕು. ಇಲ್ಲ, ಇದಕ್ಕೊಂದು ಕಾಯ್ದೆ ತರಬೇಕು. ಇಂಥದ್ದೇನೋ ಮಾಡಿದವನನ್ನ ಸುಟ್ಟು ಬೂದಿ ಮಾಡಬೇಕು, ಪಬ್ಲಿಕಲ್ಲಿ ಮಾಡಬೇಕು. ನಮ್ಮ ಸಂವಿಧಾನ ಅದಕ್ಕೆಲ್ಲ ಅವಕಾಶ ಕೊಡಲ್ರಿ. ನಮ್ಮ ದೇಶದ ಕಾನೂನಿನ ಮರ್ಯಾದೆನೇ ಇಷ್ಟು. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣದಿಂದ ಇವತ್ತು ಅನೇಕ ಬಡವರಿಗೆ ನ್ಯಾಯ ಸಿಗ್ತಾ ಇದೆ. ಆದರೆ ಹಾಗಂತ ಎಂದೋ ದಿನ ಮಾಡಿದ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೊಳ್ಳದೆ ಹೋದರೆ ಸಂವಿಧಾನವು ತುಕ್ಕಿಡ್ದ ಗಾಡಿ ಆಗುತ್ತಲ್ಲ. ಅದನ್ನು ಮಾರ್ಪಾಡು ಮಾಡ್ಕೊಳ್ಬೇಕು. ಈ ಕಾಲಕ್ಕೆ ಅವತ್ತು ಜನ ನಿಯತ್ತಿಗಿದ್ರು. ಅಂಬೇಡ್ಕರ್ ಅವರ ಕಾಲದಲ್ಲಿ ಜನ ನಿಯತ್ತಲ್ಲಿದ್ದರು, ಮಾತಿಗೆ ತಪ್ತಾ ಇರಲಿಲ್ಲ ಅಥವಾ ಇಂಥ ದುಷ್ಕೃತ್ಯಕ್ಕೆ ಕೈ ಹಾಕ್ತಿರ್ಲಿಲ್ಲ. ಇವತ್ತು ಜನರ ಯೋಚನೆ ಬದಲಾಗ್ತಿದೆ, ಜನರ ದುಷ್ಟ ಮನಸ್ಥಿತಿ ಬದಲಾಗ್ತಿದೆ. ಅದಕ್ಕೆ ತಕ್ಕಂಗೆ ಕಾನೂನುಗಳು ಬರಬೇಕು. ಜನರ ಮನಸ್ಥಿತಿ ಅಪ್ಡೇಟ್ ಆದಂಗೆ ನಿಮ್ಮ ಕಾನೂನುಗಳು ಇನ್ನೂ ಅಲ್ಲೇ ಇದ್ದಾವೆ ಅಂದರೆ ಯಾರು ಬಗ್ಗಲ್ಲ. ಅಂಡ್ ಇದಕ್ಕೆ ದಯವಿಟ್ಟು ಹೇಳ್ತೀನಿ, ಪ್ರತಿಯೊಬ್ಬರು ನೋಡ್ತಾ ಇರೋ ಎಲ್ಲರೂ ಕೂಡ ಇದನ್ನು ವಿರೋಧಿಸಬೇಕು. ಯಾವ ಮಟ್ಟಿಗೆ ಅಂದ್ರೆ ನೋಡಿ, ನಿಮ್ಮ ಊರಲ್ಲಿರೋ ಮುಸ್ಲಿಮರನ್ನು ವಿರೋಧ ಮಾಡೋದು ನಾನು ಒಪ್ಪಲ್ಲ. ಆದರೆ ಮುಸ್ಲಿಮರ ಅರ್ಥ ಮಾಡ್ಕೊಳ್ಬೇಕು, ಇಂಥ ಪರಿಸ್ಥಿತಿಯಲ್ಲಿ ನಾವು ಮುಸ್ಲಿಂ, ಹಿಂದೂ ಅಥವಾ ಮುಸ್ಲಿಂ ಅವರು ಈ ರೀತಿ ಕೆಟ್ಟದ್ದನ್ನು ಹೇಳಿ ಒಬ್ಬರ ಕೈಲಿ ಮಾಡಿಸ್ತಿದ್ದಾರೆ ಅಂತ ನಿಮ್ಮ ಮೇಲೆ ಆಪಾದನೆ ಬರಬಾರ್ದು. ಅಂದರೆ ಇಂಥ ಸಮಯದಲ್ಲಿ ನೀವು ಈ ಹೆಣ್ಮಕ್ಳು ಮನೆಯವ್ರ ಪರ ನಿಂತು ನೀವೇ ಏನು ಮಾಡ್ಕೊಂಡಿದ್ದೀರಲ್ಲ ಮುಸ್ಲಿಂ ಸಂಘಗಳು ಅಂತ ನೀವು ಬೀದಿಗಿಳಿಬೇಕು. ಅವಾಗ ಜನಕ್ಕೆ ನಂಬಿಕೆ ಬರುತ್ತೆ, ಹೌದಪ್ಪ ಮುಸ್ಲಿಮರು ಹಂಗಿಲ್ಲ ಅಂತ. ಯಾವನು ಒಬ್ಬ ಮಾಡೋ ವಿಚಾರಕ್ಕೆ ಯಾಕೆ ಇಡೀ ಮುಸ್ಲಿಂ ನಿಮ್ಮ ವರ್ತನೆಯೂ ಹಂಗೆ ಇದೆಯಲ್ಲ, ಒಬ್ಬನೂ ಇಳಿಯಲ್ವಲ್ಲ ಬೀದಿಗೆ. ಅಂಡ್ ಇದೇ ಮುಸ್ಲಿಂ ಪ್ರಾಬಲ್ಯ ಇರತಕ್ಕಂತಹ ಅಥವಾ ಮುಸ್ಲಿಮ್ರಿ ಹೇಳಿದ್ದನ್ನು ಅಷ್ಟೇ ಕೇಳಬೇಕು. ಅಲ್ಲಿ ಬೇರೆ ಯಾವ ಧರ್ಮದವರು ಇರೋಂಗಿಲ್ಲ. ಅಂಥ ದೇಶಗಳು ಈ ಜಗತ್ತಲ್ಲಿ ಎಷ್ಟಿದ್ದಾವೆ. ಮತ್ತೆ ಭಾರತವನ್ನು ಹಾಗೆ ಹಿಂದೂ ರಾಷ್ಟ್ರ ಮಾಡಬಾರ್ದು. ಹೌದು, ಮುಸ್ಲಿಮರಿಗೂ ಬದುಕೋದಿಕ್ಕೆ ಅವಕಾಶ ಇದೆ, ಆದ್ರೆ ಹಂಗೆ ಮಾಡಬಾರ್ದು ಅಂದ್ರೆ ನೀವು ಹಂಗೆ ನಡ್ಕೊಳ್ಬೇಕು. ಈ ಸಮಯದಲ್ಲಿ ಒಬ್ಬನೂ ಧ್ವನಿ ಎತ್ತಲ್ಲ ಅಂದರೆ ಅರೆ 11 ಬಾರಿ ಹಿರಿಬೇಕಾದ್ರೆ ಆ ಹೆಣ್ಮಕ್ಳಿಗೆ ಅದು ಏನೇನು ಯೋಚನೆ ಬಂದು ಹೋಗಿರ್ಬೋದು. ನಮಗೆ ಬುಡ ಸುಡೋವರೆಗೂ ನಮಗೆ ಯೋಚನೆ ಬರಲ್ಲ. ಯುವಕರು ಧರ್ಮಾತೀತವಾಗಿ ರಾಜಕೀಯಕ್ಕೆ ಬರಬೇಕು. ಈ ಮುದುಕರೆಲ್ಲ, ಈ ರಾಜಕೀಯದಲ್ಲಿರೋ ಮುದುಕರೆಲ್ಲ ಇವರು ನಮ್ಮ ನಾಡಿನ ಜನತೆಯ ನೋವು ಅವ್ರಿಗೆ ಬೇಕಿಲ್ಲ. ಅವ್ರಿಗೆ ಮುಂದಿನ ಸಾರಿ ಎಲೆಕ್ಷನಲ್ಲಿ ಏನು ಅವ್ರ ಸೀಟ್ಗಳು ಬರಬೇಕು. ಅವನ ಶಾಸಕರ ಕಡೆಯಿಂದ ಅವರೆಲ್ಲ ಒಂಚೂರು ಅವ್ರವ್ರ ಸಂಸಾರಕ್ಕೆ ಮಾಡ್ಕೊಳ್ಬೇಕು. ಅವರಿಗೆ ಅವ್ರು ಒಂದೇ ಮಾತು, ತನಿಖೆ ಆಗುತ್ತೆ. ಏನು ತನಿಖೆ ಆಗೋದು? ಬದನೆಕಾಯಿ. ಒಬ್ಬ ರಾಜಕಾರಣಿ ಕಟುವಾಗಿ ಒಬ್ಬನು ಮಾತಾಡಲ್ವಲ್ಲ. ಕಾನೂನಲ್ಲಿ ಹಂಗೆಲ್ಲ ಮಾತಾಡ್ಬಿಟ್ರೆ ಒಂದು ಸಮುದಾಯದ ಓಟುಗಳು ಹೋಗ್ತವೆ ಅಂತನ. ಇವತ್ತಿನವರೆಗೂ ನಾನು ಯಾವತ್ತೂ ಕೂಡ ನಮ್ಮ ಬಳಿ ಕೌನ್ಸಿಲಿಂಗ್ ಬರೋರು ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು ಎಲ್ಲರೂ ಇದ್ದಾರೆ. ಈ ಪ್ರಕರಣದಲ್ಲೂ ಕೂಡ ನಾನು ಮುಸ್ಲಿಂ ಮೇಲೆ ಗೂಬೆ ಕೂರಿಸಲ್ಲ. ಆದರೆ ಮುಸ್ಲಿಂ ಧರ್ಮಗುರುಗಳು ಅನ್ಸ್ಕೊಂಡಿರೋರು, ಮುಸ್ಲಿಂ ಪ್ರಮುಖರು ಅಂತ ಅನ್ಸ್ಕೊಂಡಿರೋರು ಈ ವಿಚಾರದಲ್ಲಿ ಬರಬೇಕು ಬೀದಿಗೆ. ಅಟ್ ದಿ ಸೇಮ್ ಟೈಮ್ ಒಬ್ಬ ಹಿಂದೂ ಹುಡುಗನಿಂದ ಅಲ್ಲಿ ತುಮಕೂರಲ್ಲಿ ಯಾವುದೋ ಮಹಿಳೆಯ ಹತ್ಯೆ ಆಯ್ತಲ್ಲ, ಅಲ್ಲೂ ಕೂಡ ನಾವು ವಿರೋಧ ಮಾಡಬೇಕು. ನಾನು ಹೇಳಿದ್ನಲ್ಲ, ನೋವಿಗೆ ಅಲ್ಲಿ ಸತ್ತು ಹತ್ಯೆಯಾಗಿ ಬಿದ್ದಿರುವ ಮುಸ್ಲಿಂ ಹೆಣ್ಮಗಳು ರಕ್ತ, ಹಿಂದೂ ಹೆಣ್ಮಗಳು ರಕ್ತ, ಆ ರಕ್ತಕ್ಕೆ ಯಾವ ಜಾತಿ ಇದೆ? ಆ ಕೂಗಾಟ, ಕಿರುಚಾಟ, ನೋವಿಗೆ ಯಾವ ಜಾತಿ ಧರ್ಮ ಇದೆ? ಇದನ್ನು ಬಿಡಬಾರ್ದು. ಇದು ಈಗ ನಾವು ಹೇಳಿದ ತಕ್ಷಣ ಬದಲಾಗಲ್ಲ ಅಂತ ನಮಗೆ ಗೊತ್ತು.
ಆದರೆ ಇಂಥ ಪ್ರಕರಣಗಳು ಬಂದಾಗ ಪಕ್ಷಾತೀತವಾಗಿ ರಾಜಕೀಯ ನಾಯಕರುಗಳು ಏನು ತಮ್ಮ ಸಂಬಳ ಹೆಚ್ಚು ಮಾಡಿಕೊಳ್ಳಿಕ್ಕೆ ಪಾರ್ಲಿಮೆಂಟಲ್ಲಿ ಎಲ್ಲ ಒಟ್ಟಿಗೆ ಕೈ ಎತ್ತಿ ಬಿಲ್ ಪಾಸ್ ಮಾಡ್ಕೊಳ್ತಾರಲ್ಲ, ಹಂಗೆ ಇಂಥದ್ದೇನೋ ಹತ್ಯೆ ಆದಾಗ ವಾಟ್ ಎವರ್ ಇಟ್ ಈಸ್, ಈ ಹುಡುಗಿ ಪ್ರೀತಿಲಿ ಬಿದ್ದಿದ್ಲೋ, ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ಲೋ, 1000 ಇರಲಿ, ಆದರೆ ಹತ್ಯೆ ಯಾವುದಕ್ಕೂ ಪರಿಹಾರ ಅಲ್ವಲ್ಲ. ಒಬ್ಬರ ಪ್ರಾಣ ತೆಗೆಯೋ ಅಧಿಕಾರ ಯಾವನಿಗಿದೆ? ಅಂಡ್ ಈ ಹುಡುಗನಿಗೆ ಅಥವಾ ಈ ನೀಚನಿಗೆ ಆಗುವ ಶಿಕ್ಷೆ ಇಡೀ ಸಮಾಜ ಅಲ್ಲ, ಇಡೀ ಪ್ರಪಂಚ, ಅದರಲ್ಲೂ ಇಡೀ ಭಾರತಕ್ಕೆ ಒಂದು ಉದಾಹರಣೆ ಆಗಬೇಕು. ರಾಜಕೀಯಕ್ಕೆ ಆ ಶಕ್ತಿ ಇದೆ, ಅದಕ್ಕೆ ಇದನ್ನು ಪ್ರಜಾಪ್ರಭುತ್ವ ಅಂತ ಕರೆಯೋದು. ಪ್ರಜೆಗಳಿಗೆ ಏನಾದರೂ ಆದರೆ ಆ ಪ್ರಭುತ್ವ ಅಥವಾ ಪ್ರಜೆಗಳ ಹಿತವನ್ನು ಕಾಪಾಡಲಿಕ್ಕೆ ಅಂತ ಓಟ್ ಹಾಕಿ ಕಳಿಸಿದ್ದಾರಲ್ಲಪ್ಪ. ನೀವು ಯೋಗ್ಯ ಸ್ಥಾನದಲ್ಲಿರೋರು ಪಕ್ಷಾತೀತವಾಗಿ ಬರಬೇಕು. ಎಲೆಕ್ಷನ್ ಸೈಡ್ಗೆ ಇಡ್ರಿ, ಅದ್ರ ಪಾಡಿಗೆ ಅದಾಗುತ್ತೆ. ಜನಕ್ಕೆ ಗೊತ್ತು ಯಾವನ್ನ ಗೆಲ್ಲಿಸ್ಬೇಕು, ಯಾರನ್ನು ಗೆಲ್ಲಿಸಬಾರ್ದು ಅಂತ. ಇಂಥ ವಿಚಾರಗಳು ಬಂದಾಗ ಬಂದು ಏನು ಎಲ್ಲರೂ ಸಂಘಟಿತರಾಗಿ ಹೋರಾಟ ಮಾಡಬೇಕು. ಹಂಗಲ್ಲ, ಇವನೊಬ್ಬ ಸಮಾಧಾನ ಮಾಡ್ಲಿಕ್ಕೆ ಬರ್ತಾನೆ ಆ ಹೆಣ್ಣಿನ ಎತ್ತವರ ಮನೆಗೆ, ಅವನು ಮುಸ್ಲಿಮ್ರು ಸರಿ ಇಲ್ಲ ಅಂತ ಈತ ಹೇಳ್ತಾನೆ, ಅವನು ಮುಸ್ಲಿಮ್ರ ಪರ ಇರೋನು ಇನ್ನೊಬ್ಬ ಯಾರೋ ಬರ್ತಾನೆ, BJP ಕಾಲದಲ್ಲೂ ಹಿಂಗೆ ಆಗಿತ್ತು ಅಂತಾನೆ. ಮಂತ್ರಿ ಇವ್ರು ಯಾರಿಗೂ ಇದು ಸಾಲ್ವ್ ಆಗೋದು ಬೇಕಿಲ್ಲ. ಇವರಿಗೆ ಜನರ ಭಾವನೆಗಳ ಜೊತೆ ಆಟ ಆಡೋದಷ್ಟೇ ಗೊತ್ತು. ಜನರು ಇದ್ದಾರಲ್ಲ, ಎಚ್ಚೆತ್ಕೊಳ್ಬೇಕು. ಈ ವಿಚಾರವಾಗಿ ಬಹುಶಃ ಇನ್ವೆಸ್ಟಿಗೇಷನ್ ಆಗಿ ಇದರಿಂದ ಒಂದು ಈಗ ಹೋಗಿರೋ ಜೀವ ಹೋಗ್ಬಿಟ್ಟಿದೆ. ಆಯಿತು, ಈಗ ಈ ಹೆಣ್ಣುಮಕ್ಳು ವಿಚಾರಕ್ಕೆ ಬರ್ತೀನಿ. ಈಗ ನೋಡಿ, ಈ ಹೆಣ್ಮಕ್ಳು ನನ್ನ ಕತೆ ಅದನ್ನು ಓದ್ತಾ ಇದ್ದೆ, ಆ ನ್ಯೂಸ್ ಏನು ಅಂತ ನನಗೆ ಯಾರೋ ಕಳಿಸ್ಕೊಟ್ಟಿದ್ದೆ, ಇದ್ರ ಬಗ್ಗೆ ಮಾತಾಡಿ ಸರ್ ದಯವಿಟ್ಟು ಅಂತ. ಆ ಹೆಣ್ಣುಮಗಳು ಅವ್ರ ಆ ಫಯಾಜ್, ಆ ಕೊಲೆಗಾರ ಇದ್ದಾನಲ್ಲ, ಆ ನೀಚ, ಅವ್ರ ತಂದೆ ಜೋರಾಗಿ ಅಳ್ತಾರೆ. ಇನ್ನೂ ವಿಚಿತ್ರ ಅಂದ್ರೆ ಅವ್ರ ತಂದೆಗೂ ಹೊಡೆದಿದ್ದಂತೆ 3 ತಿಂಗಳ ಹಿಂದೆ. ಅವನು ಮಕ್ಕಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಅವರು ಇಡೀ ಸಮಾಜಕ್ಕೆ ಅಥವಾ ಬೇರೆಯವ್ರ ಬದುಕಿಗೆ ಮಾರಕ ಆಗ್ತಿದ್ದಾರೆ ಅಥವಾ ಬೇರೆಯವ್ರ ಬದುಕಿಗೆ ವಿಷ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ನೀವೇ ಅನ್ನದಲ್ಲಿ ವಿಷ ಕೊಟ್ಟು ನಿಮ್ಮ ಮಕ್ಕಳನ್ನ ಸಾಯಿಸಿಬಿಡಿ. ಇಲ್ವಾ? ತೊರೀರಿ, ಅವ್ರನ್ನ ಬಿಟ್ಬಿಡಿ. ಅಂಡ್ ಇವತ್ತು ನೀವು ತಂದೆ ತಾಯಿಗಳಾಗಿ ಹೇಳಿ, ನನ್ನ ಮಗ ಇದ್ದಾನಲ್ಲ ಈ ನೀಚ, ನಮ್ಮ ಮುಂದೆ ಅವನನ್ನು ಕತ್ತರಿಸಿ ಬಿಸಾಕಿ, ನಮ್ಮ ಮುಂದೆ ಅವನನ್ನು ಎನ್ಕೌಂಟರ್ ಮಾಡಿ ಅಂತ ನೀವು ಹೇಳಿ. ಅವಾಗ ಆ ಹೆತ್ತವರ ಸ್ಥಾನಕ್ಕೆ ಅಲ್ಲ, ಪ್ರಜೆಯಾಗಿ ಮನುಷ್ಯನಾಗಿ ಆ ಸ್ಥಾನಕ್ಕೊಂದು ಬೆಲೆ ಬರುತ್ತೆ. ಹೌದಪ್ಪ, ತನ್ನ ಮಗ ಅಂತನೂ ನೋಡದೆ ಆ ಹೆಣ್ಮಗಳನ್ನ, ನಿಮ್ಮ ಮಗನನ್ನು ನಮ್ಮನ್ನು ಕ್ಷಮಿಸಿ ಬಿಡಿ ರಾಜ್ಯದ ಜನತೆ ಅಂತ ಏನು ಕೇಳ್ತೀರಲ್ಲ, ಹೋಗಿರೋ ಪ್ರಾಣ ತಂದುಕೊಡೋಕ್ಕಾಗುತ್ತೇನೋ ನಿಮ್ಮ ಯೋಗ್ಯತೆಗೆ? ಈವನ್ ಈ ನ್ಯೂಸ್ ಚಾನಲ್ನವರು ಈಗ ಡಿಬೇಟ್ ಮಾಡ್ತಾರೆ, ಇದೊಂದು ತಿಂಗಳುಗಟ್ಟಲೆ ಮಾಡ್ತಾರೆ. ಅವ್ರು TRP. ಒಂದು ನ್ಯೂಸ್ ಚಾನಲ್ಗಳು ಮನಸ್ಸು ಮಾಡಿದ್ರೆ ರಾಜಕೀಯದವ್ರನ್ನ ಸಿಕ್ಕ ಜಾಗದಲ್ಲಿ ನೀವು ನೆಕ್ಸ್ಟ್ ಎಲೆಕ್ಷನ್ಗೆ ಎಷ್ಟು ಖರ್ಚು ಮಾಡ್ತೀರಾ, ಅವನು ಹಿಂಗಂದ, ನಿಮ್ಮ ಬಗ್ಗೆ ನೀವೇನು ಹೇಳ್ತೀರಿ, ಇವೆಲ್ಲ ಈ ತರಲೆ ವಿಚಾರಗಳನ್ನು, ಈ ಚಿಕ್ಕ ವಿಚಾರಗಳನ್ನು, ಈ ಬೇಡದಿರೋ ವಿಚಾರಗಳನ್ನು ಬಿಟ್ಟು ಸಿಕ್ಕ ಜಾಗದಲ್ಲಿ ಏನ್ರಿ ನಮ್ಮ ರಾಜ್ಯದಲ್ಲಿ ಇಂಥದ್ದೊಂದು ಆಯ್ತಲ್ಲ, ಏನು ಮಾಡಿದ್ರಿ ಅದಕ್ಕೆ ಅಂತ ಎಲೆಕ್ಷನ್ನಲ್ಲಿ ಅಥವಾ ಎಲೆಕ್ಷನ್ ಪ್ರಚಾರದಲ್ಲಿರೋ ರಾಜಕಾರಣಿಗಳನ್ನ ಹೋಗಿ ಕೇಳಬೇಕು ನೀವು. ಮೀಡಿಯಾದವ್ರು ಹಂಗಲ್ಲ. ಮೀಡಿಯಾದವ್ರಿಗಿರೋ ಶಕ್ತಿ ಅಂಥದ್ದು ಒಬ್ಬ ಮುಖ್ಯಮಂತ್ರಿಯನ್ನ ಏನೋ ಅನ್ನೋದು ಬೇಡ, ಹಿಂಗಾಯ್ತು ನೀವೀಗ ಏನು ತಗೊಂಡಿದ್ದೀರಾ, ನೀವು ಮೀಡಿಯಾದವ್ರು ಅದನ್ನು ಕೇಳಲ್ಲ. ಬೆಳಿಗ್ಗೆ ನಿಮ್ಮ ಉಪಮುಖ್ಯಮಂತ್ರಿಗಳು ಮನೆಯಲ್ಲಿ ಡಿನ್ನರ್ ಏರ್ಪಡಿಸಿದ್ರಲ್ಲ, ಏನೇನು ಮಾಡಿದ್ರು, ಚಿತ್ರಾನ್ನ ಮಾಡಿದ್ರ, ಚಟ್ನಿ ಮಾಡಿದ್ರ, ಬೋಂಡ ಮಾಡಿದ್ರ? ಅರೆ ಮೀಡಿಯಾ ಒಂದು ಬದ್ಧತೆ ಇರಬೇಕ್ರಿ. ಅದು ಪ್ರಸಾರ ಮಾಡೋ ವಿಚಾರ ಅದೊಂದು ಘನತೆಯಿಂದ ಇರಬೇಕು. ಯಾವನು ಮಲ್ಕೊಂಡ, ಯಾವನು ಎದ್ದೋದ, ಇದ್ರನ್ನ ಪ್ರಚಾರ ಮಾಡೋದಲ್ಲ. ಅವು ಯಾವ ಬಟ್ಟೆ ಬಿಚ್ಕೊಂಡು ಓಡಾಡೋ ನಿಯತ್ತಿಲ್ಲಿರೋ ನೀಚನ ಮನಸ್ಥಿತಿಗಳನ್ನೆಲ್ಲ ನೀವು ಪ್ರಚಾರ ಮಾಡಿಕೊಂಡು
ಓ ಇವಳು ಏನು ಇಂಥ ಡ್ರೆಸ್ ಹಾಕಿದ್ದಾಳೆ ಅಂಥ ಡ್ರೆಸ್. ಮೀಡಿಯಾಗೊಂದು ನಾಚಿಕೆ ಇಲ್ಲ? ಮೀಡಿಯಾದವರು ಒಂದು ವಿಚಾರವನ್ನು ಕೈಗೆತ್ತಿಕೊಂಡ್ರೆ ಅದು ಇತ್ಯರ್ಥ ಆಗೋವರೆಗೂ ಅದ್ರ ಬೆನ್ನು ಬಿಡಬಾರ್ದು. ಅದು ಮೀಡಿಯಾ. ಅಲ್ಲಿಂದ ಒಂದು ಸೂಟ್ ಕೇಸು ಬಂದರೆ ಸುಮ್ಮನೆ ನಿಲ್ಲಿಸ್ಬಿಡೋದು ಮೀಡಿಯಾ ಅಲ್ಲ. ಜನ ಎಚ್ಚೆತ್ಕೊಳ್ಬೇಕು. ಮೀಡಿಯಾ, ಈ ರಾಜಕೀಯ ಯಾವುದು ನಂಬೇಡಿ. ಮತ್ತೆ ಹೆಣ್ಮಕ್ಳು ಅಷ್ಟೇ, ಪ್ರೀತಿ ಪ್ರೇಮ ಹಿಂಗೆ ಅಂದ್ಕೊಂಡು ಹೋಗಿ ಯಾಕೆ ಹೆಣ ಆಗ್ತೀರಾ? ನಿಮ್ಮ ಮನೆಯವರು ತೋರಿಸಿದ ಹುಡುಗ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಗೆ ಇಷ್ಟ ಆಗಿರೋನ್ ಸಿಗೋವರೆಗೂ ಕಾಯಿರಿ. ಹಾಗಂತ ಯಾವನ ಜೊತೆನೋ ಹೋಗಿ ಬದುಕನ್ನು ಯಾಕೆ ಹಾಳು ಮಾಡ್ಕೊಳ್ತೀರಾ? ನೋಡಿ, ವಿಚಿತ್ರ ಅಂದರೆ ಈಗ ತೀರು ಹೋಗಿರೋ ಆ ನೇಹ ಅನ್ನೋ ಹೆಣ್ಮಗಳು ಯಾವುದೋ ಒಂದು ಪಕ್ಷದಲ್ಲಿರೋ ಒಬ್ಬ ಮೇಯರು ಅಥವಾ ಏನೋ ಅದೇ ರಾಜಕೀಯದಲ್ಲಿರೋನ ಮಗಳು. ಪಾಪ ತಂದೆಗೆ ಪಕ್ಷ ಯಾವುದೇ ಇರಲಿ, ಈಗ ಅವರು ಏನು ನೋವಿರ್ಬೋದು ಅವ್ರಿಗೆ. ಇದು ಏನಾಗ್ಬಿಡುತ್ತೆ, ನಾವು ಎಲ್ಲ ಕಳ್ಳರಾಗ್ಬಿಟ್ಟಿದ್ದೀವಿ. ಆಗಿರೋದು ಅವ್ರ ಮನೇಲಿ ತಾನೇ, ನಮ್ಮಲ್ಲ ಅಲ್ವಲ್ಲ. ಲೀಸ್ಟ್ ಧ್ವನಿ ಎತ್ತಬೇಕು. ಮಹಾಭಾರತವನ್ನೇ ತಗೊಳ್ಳಿ. ತನ್ನ ಮಗನಾದಂತಹ ದುರ್ಯೋಧನನ ಮೇಲೆ ಇದ್ದಂತಹ ಮೋಹ, ಆ ರಾಜ ಧೃತರಾಷ್ಟ್ರ ಇದ್ನಲ್ಲ, ಕುರುಡ, ತನ್ನ ಮಗ ಮಾಡ್ತಿರೋ ತಪ್ಪು ಅಂತ ಗೊತ್ತಿತ್ತು. ಆದರೂ ಆ ಮಗನ ಮೇಲಿನ ಮೋಹಕ್ಕೋಸ್ಕರ ಅವನು ಮಗನನ್ನು ತಡೆಯೋಕೆ ಹೋಗಲಿಲ್ಲ. ಆ ಎಲ್ಲ ಅನ್ಯಾಯವನ್ನ ಧ್ವನಿ ಎತ್ತಿ ಬೇಡ, ಇದು ಸರಿ ಇಲ್ಲ ಅಂತ ಹೇಳಿದವನು ವಿದುರ ಮಹಾನುಭಾವ. ಆ ವಿದುರನಿಗೆ ನಾವಿವತ್ತು ದೊಡ್ಡ ಸ್ಥಾನ ಕೊಡ್ತೀವಿ. ಅನ್ಯಾಯದ ವಿರುದ್ಧ ಕತ್ತಿ ಹಿಡಿದು ಹೋರಾಟ ಮಾಡದೇ ಇದ್ರೂ ಪರವಾಗಿಲ್ಲ, ಧ್ವನಿ ಎತ್ತಿದ್ದಕ್ಕೂ ಒಂದು ಶಕ್ತಿ ಇರುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ಈ ಇಂತಹ ವಿಚಾರಗಳಲ್ಲಿ ಅಯ್ಯೋ ನಮ್ಮ ಮನೇಲಿ ಅಲ್ವಲ್ಲ ಬಿಡಪ್ಪ ಅಂತ ಸುಮ್ಮನಾಗಬೇಡಿ. ಇವೆಲ್ಲ ಬಹುಶಃ ನಾವು ಎಚ್ಚೆತ್ತುಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅಂದರೆ ನೋಡಿ, ನಿಮ್ಮೂರಲ್ಲಿ ಮುಸ್ಲಿಂ ಇದ್ದಾರೆ ಎಂದಾಗ ಅವ್ರನ್ನ ದಯವಿಟ್ಟು ತಪ್ಪಾಗಿ ನೋಡಬೇಡಿ. ಆದರೆ ನಾನು ಹೇಳೋದು ನೇರವಾಗಿ ಹೇಳ್ತೀನಿ, ಧರ್ಮಗಳ ನಡುವೆ ಮದುವೆ ಅನ್ನೋ ವಿಚಾರಕ್ಕೆ ಹೋಗಬೇಡಿ. ನಾನು ಕಂಡ್ಕೊಂಡ್ಬಿಟ್ಟಿದ್ದೀನಿ ಸರ್, ಏನೇ ಶಾಂತಿಯುತ, ಅಯ್ಯೋ ಧರ್ಮದವ್ರು ಮದುವೆ ಆಗಬಾರ್ದ ಸರ್? ಇಲ್ಲ ಸರ್, ನಾನು ನೋಡ್ಬಿಟ್ಟಿದ್ದೀನಿ, 100 ಕತೆ ಕೇಳ್ಬಿಟ್ಟಿದ್ದೀನಿ. ಹೊಂದಾಣಿಕೆ ಆಗಲ್ಲ. ನಿಮ್ಮ ಆಚರಣೆಗಳೇ ಬೇರೆ, ನಿಮಗೆ ಸಿಕ್ಕಿರೋ ಸಂಸ್ಕಾರಗಳೇ ಬೇರೆ, ಅವ್ರಿಗೆ ಸಿಕ್ಕಿರೋ ಸಂಸ್ಕಾರಗಳೇ ಬೇರೆ. ನೋಡಿ, ನಿಮ್ಮ ಜಾತಿಯನ್ನು ಕಿತ್ತು ಬಿಸಾಕಿ, ಜಾತಿಗಳ ನಡುವೆ ಮದುವೆ ಆಗಿ ತೊಂದರೆ ಇಲ್ಲ. ಆದರೆ ಈ ಧರ್ಮಗಳ ನಡುವೆ ಬೇಡವೇ ಬೇಡ, ಆ ಸಮಾಸನೇ ಬೇಡ. ನನ್ನನ್ನು ನೀವು ಎಷ್ಟು ಕೆಟ್ಟದಾಗ ಕಮೆಂಟ್ ಮಾಡಿ ಬೈದರೂ ನಾನು ಪರವಾಗಿಲ್ಲ. ಯಾಕಂದರೆ ಸಂಪೂರ್ಣ ಸಂಸ್ಕಾರಗಳೇ ವಿರುದ್ಧವಾಗಿದ್ದಾವೆ. ಎಷ್ಟೋ ಹೆಣ್ಣುಮಕ್ಕಳು ಬಂದು ಅಳ್ತಾ ನನ್ನ ಜೊತೆ ನೋವು ಹಂಚ್ಕೊಂಡಿದ್ದಾರೆ. ಈಗ ಅವರನ್ನ ತಿದ್ದುಕೊಳ್ಬೇಕು ಹೊಂದ್ಕೊಂಡ್ರು ಅವರಿಗೆ ಆಗ್ತಾ ಇಲ್ಲ. ಬೇಡವೇ ಬೇಡ, ಆ ಸವಾಸನೆ ಬೇಡ. ಫ್ರೆಂಡ್ ಮಾಡ್ಕೊಳ್ಳಿ, ಮನುಷ್ಯತ್ವದಿಂದ ಇರಿ, ಸ್ನೇಹಿತರಾಗಿರಿ. ಆದರೆ ಮದುವೆ ಅನ್ನೋ ಹಂತಕ್ಕೆ ಹೋಗಬೇಡಿ, ಮಾತು ಕೊಡಬೇಡಿ. ನಾನು ನಿನ್ನ ಮದುವೆ ಆಗ್ಬಿಡ್ತೀನಿ. ಯಾವುದೋ ಒಂದು ರಾತ್ರಿ ವಾಟ್ಸಪ್ ಮೆಸೇಜ್ ಮಾಡೋ ಟೈಮಲ್ಲಿ ಏನೋ ಕಾಮ ಉಕ್ಕು ಬಂದುಬಿಡುತ್ತೆ, ಐ ಲವ್ ಯು ಟು ಅಂತ. ಏನು ಅವನು ಯಾರು, ಅವನ ಹಿನ್ನೆಲೆ ಏನೂ ಗೊತ್ತಿರಲ್ಲ. ಆ ಮೋಹದಲ್ಲಿ, ಆ ಕಾಮಾಸಕ್ತಿಯಲ್ಲಿ ಹೇಳಿದ ಸಮಯದಲ್ಲಿ ಐ ಲವ್ ಯು ಟು, ನಾನೇನು ಬಿಟ್ಟಲ್ಲ, ಮದುವೆ ಆಗ್ಬಿಡ್ತೀನಿ ಅಂತ ಏನೋ ಹೆಣ್ಮಕ್ಳು ಹೇಳ್ಬಿಟ್ಟಿರ್ತೀರ. ಅವ್ರು ಅದನ್ನೇ ಸ್ಕ್ರೀನ್ಶಾಟ್ ಹೊಡೆದು ಮಡ್ಕೊಂಡು ಮುಂದೆ ದಿವಸ ನೋಡಿ ಇವಳು ನನಗೆ ಹಿಂಗೆ ಹೇಳಿದ್ಲು ಅಂತ ಒಟ್ನ ಬಿದ್ರಲ್ಲ ನೀವು. ಈ ಹೆಣ್ಮಗಳದು ಅದೇ ಕತೆ ಬರ್ತಾ ಇದೆ, ನಾನು ಕೇಳ್ಪಟ್ಟೆ. ಅದು ಸತ್ಯನೋ ಸುಳ್ಳು ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಆದರೆ ಒಪ್ಪಲಿಲ್ಲ ಅಥವಾ ನಾನು ಅಂದ್ಕೊಂಡಂಗೆ ಇವಳು ನನಗೆ ಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೆ ಕೊಲ್ಲೋ ಬುದ್ಧಿ ಇದೆಯಲ್ಲ, ಇಂಥವ್ರನ್ನ ಜೀವಂತವಾಗಿ ಉಳಿಸೋದು ಅಥವಾ ಇಂಥವ್ರನ್ನ ಈಗ ನೋಡಿ ಜೈಲಿಗೆ ಎಳ್ಕೊಂಡು ಹೋಗ್ತಾರೆ, ವರ್ಷಾನುಗಟ್ಲೆ ಬಿರಿಯಾನಿ ಕೊಟ್ಟು ಮಡುಕೊಳ್ತಾರೆ, ಒಂದಿನ ಬಿಡುಗಡೆ ಆಗುತ್ತದೆ.
ಹೋಗ್ಬೇಕಾದ್ರೆ ಸಾಮಾನ್ಯ ಕೈದಿಯಾಗಿ ಹೋಗಿದ್ದವನು ಬರಬೇಕಾದ್ರೆ ಗ್ರ್ಯಾಜುಯೇಟೆಡ್ ರೌಡಿಯಾಗಿ ಆಚೆ ಬರ್ತಾನೆ, ಮತ್ತಾರನ್ನೋ ಕೊಲ್ತಾನೆ, ಮತ್ತಾರೋ ಸಿಟ್ಟತ್ತಿ ಅವನ್ನ ಅರ್ಧಂಬರ್ಧ ಜೀವ ಮಾಡ್ತಾರೆ, ಕಡೆಗೆ ಒಂದು ದಿವಸ ಬೀದಿ ಹೆಣವಾಗುತ್ತಾನೆ. ಮಚ್ಚಿಡ್ದು ಹೊಂಟವ್ರು ಯಾರು ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕೆ ಈ ಪ್ರಕೃತಿ ಬಿಡಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇರಲಿ, ದಯವಿಟ್ಟು ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನಾನು ಹೇಳಲ್ಲ, ಹೆಣ್ಮಕ್ಳು ಎಚ್ಚರವಾಗಿರಿ. ಓದೋ ಸಮಯದಲ್ಲಿ ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ನೀವೇನೇನೋ ಮಾಡ್ಕೊಳ್ತೀರಾ, ಆಮೇಲೆ ದೊಡ್ಡವ್ರನ್ನ ತಂದು ಕೂರಿಸ್ತೀರಾ. ಅದಾಗಬಾರ್ದು. ಒಳ್ಳೆಯದಾಗಲಿ. ನಾನೀಗ ಮೊದಲನೇ ಕರೆಯನ್ನು ತಗೊಳ್ತೀನಿ. ನನಗಿದ್ರ ಬಗ್ಗೆ ಬಹಳ ಬೇಸರ ಇದೆ. ನಾನು ಆ ತಂದೆ ತಾಯಿಗಳ ದುಃಖವನ್ನು ಖಂಡಿತ ಪದಗಳಲ್ಲಿ ವರ್ಣಿಸಲಾರೆ, ನನಗೆ ಆ ಶಕ್ತಿ ಇಲ್ಲ. ಆದರೆ ಆ ನೋವಿದೆಯಲ್ಲ ಪಾಪ. ವಯಸ್ಸಿಗೆ ಬಂದ ಮಗಳು, ನಾವು ಸಾಕಿದ್ದು ಒಂದು ನಾಯಿ, ನಮ್ಮ ಜೊತೆ ಒಂದು 8-10 ತಿಂಗಳು ಇದ್ದು ಒಂದು ನಾಯಿ ಸತ್ತು ಹೋದರೆ ನಮ್ಗೆ ಅಷ್ಟು ದುಃಖ ಆಗುತ್ತೆ ಅನ್ನೋದಾದರೆ, ವಯಸ್ಸಿಗೆ ಬಂದ ಮಗಳು 1000 ಕನಸುಗಳಿದ್ದು ಏನಾಗಬೇಕು ಅವ್ರ ಮನಸ್ಥಿತಿ. ಇವನೇನು 11 ಬಾರಿ ಚಾಕ್ ಹಾಕೋದ್ರಿಂದ ಒಂದು ಪ್ರಾಣವನ್ನು ತೆಗೆದ, ಅದೇ ಪ್ರಾಣವನ್ನು ತರ್ತಾನ? ಯಾವುದನ್ನು ತರುವ ಯೋಗ್ಯತೆ ಶಕ್ತಿ ನಿನಗಿಲ್ವೋ ಅದನ್ನು ಕೊಲ್ಲೋ ಯೋಗ್ಯತೆಯೂ ನಿನಗಿಲ್ಲ, ಹೌದಲ್ಲ? ಯಾರೋ ಒಬ್ರು ವಾಟರ್ ಕ್ಯಾನಲ್ಲಿ ನೀರು ಮಡುಕೊಂಡು ಪಕ್ಕ ಬಿಸಿಲಲ್ಲಿ ಕುಡಿಯೋಣಪ್ಪ ಅಂತ ಕೂತಿದ್ರು. ನೀನು ಆ ನೀರನ್ನು ಬಂದು ಚೆಲ್ಬಿಟ್ಟೆ. ಅವರು ಕೋಪ ಮಾಡಿಕೊಂಡ್ರೆ ನೀನು ಮತ್ತೆ ನೀರು ತಂದು ಕೊಡ್ಬೋದು, ತಗೊಳ್ಳವ ತಪ್ಪಾಯ್ತು ಅಂತ. ಈಗ ಈ ಜೀವ ತತ್ತೀಯ ನೀನು? ಏನು ಕತೆ? ಇದ್ರ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. ಅವನಿಗೆ ಶಿಕ್ಷೆ ಆಗಲಿ, ಅವನ ಜೀವನ ಪೂರ್ತಿ ನರಳಬೇಕು. ಒಂದು ಪ್ರಾಣವನ್ನು ತೆಗೆಯೋದು, ಅದರ ಬೆಲೆ ಅವನಿಗೆ ಗೊತ್ತಾಗಬೇಕು. ಅವನಿಗೆ ಈ ಬದುಕು ನೆಮ್ಮದಿಯಾಗಿರಬಾರ್ದು. ನಾನು ಬುದ್ಧನ ನಾಡಿನವನೇ, ಹಾಗಂತ ಹುಚ್ಚು ನಾಯಿಗಳ ಜೊತೆ ಬದುಕೋಕ್ಕಾಗಲ್ಲ. ಇವನ್ ಬುದ್ಧನ ಅನುಯಾಯಿನೇ ಅವತ್ತಿನ ಕಾಲದಲ್ಲಿ ಹೇಳಿಬಿಟ್ಟಿದ್ದಾನೆ. ಬುದ್ಧ ಶಾಂತಿ ಮಂತ್ರವನ್ನು ಹೇಳ್ದ ನಿಜ, ಎಲ್ಲಿ ಅರ್ಥ ಮಾಡ್ಕೊಳ್ಳೋರ ನಡುವೆ ಕಣಪ್ಪ. ಈ ಬುದ್ಧ ಭಗವಾನರು ದೇವರ ಸಮಾನರು ಅನ್ನ ಜನಗಳ ನಡುವೆ ಬುದ್ಧನ ಉಪದೇಶಗಳು ಕೆಲಸ ಮಾಡ್ತವೆ. ಶಾಂತಿ ಅನ್ನೋ ಅರ್ಥಕ್ಕೆ ಬೆಲೆನೇ ಇಲ್ಲ, ಅರ್ಥನೇ ಗೊತ್ತಿಲ್ಲ ಅಂದು ನೀಚರ ನಡುವೆ ನೀನು ಶಾಂತಿ ಮಂತ್ರ ಹೇಳ್ತೀನಿ. ಬುದ್ಧ ಅಂಗುಲಿಮಾಲನನ್ನು ಉಪದೇಶದ ಮೂಲಕನೇ ಬದಲಿಸ್ಬಿಟ್ಟ. ಅವೆಲ್ಲ ಭ್ರಮೆ. ಏನೋ ಕೆಲವು ಈಗ ಜೈಲು ಕೈದಿಗಳಿಗೆ ಉಪದೇಶ ಮಾಡಲಿಕ್ಕೆ, ಪ್ರವಚನ ಮಾಡಲಿಕ್ಕೆ ಹೋಗ್ತೀವಿ. ಅವ್ರಿಗೆ ನಮ್ಮ ಮಾತು ಯಾಕೆ ಹಿಡಿಸುತ್ತೆ ಅಂದರೆ ಅವ್ರು ಆಲ್ರೆಡಿ ಶಿಕ್ಷೆ ಅನುಭವಿಸ್ಬಿಟ್ಟಿದ್ದಾರೆ. ಈಗ ಅವರಿಗೆ ನಮ್ಮ ಮಾತು ಅರ್ಥ ಆಗುತ್ತೆ. ಆದರೆ ನೀಚರು ಇನ್ನೂ ಅವ್ರಿಗೆ ಅಂಥ ದೊಡ್ಡ ಶಿಕ್ಷೆ ಸಿಕ್ಕಿಲ್ಲ ಅಂದಾಗ ನಮ್ಮ ಉಪದೇಶಗಳು ಅವ್ರು ಕೇಳಲ್ಲ. ಅಂಥವ್ರ ನಡುವೆ ಶಾಂತಿ ಶಾಂತಿ ಅಂತ ಇರೋಕ್ಕಾಗುತ್ತಾ? ಇಲ್ಲ. ನಾವು ಶಾಂತಿ ಪ್ರಿಯರು ಅನ್ನೋ ಕಾರಣಕ್ಕೆ ಹುಚ್ಚುನಾಯಿ ಜೊತೆ ಮಲಗೋಕ್ಕಾಗುತ್ತೇನು?